ಫಾರ್ ಎಕ್ಸಾಂಪಲ್ ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ಏನು ರೈಲ್ವೆ ನಿಲ್ದಾಣ ಮೆಟ್ರೋ ಸ್ಟೇಷನ್ಗಳು ಒಂದು ಮೆಟಲ್ ಪೀಸನ್ನು ವಿಚ್ ರಿಸೆಂಬಲ್ಸ್ ಅ ಗನ್ ಅದನ್ನು ಒಳಗೆ ತೊಗೊಂಡು ಹೋಗಲಿಕ್ಕೆ ಸಾಧ್ಯವಾಗುತ್ತಾ ಅಂತ ಹೇಳಿ ರಿಯಾಲಿಟಿ ಚೆಕ್ ಮಾಡಲಾಗಿತ್ತು ಸರ್. ಐ ಆಮ್ ಸಾರಿ ಟು ಸೇ ದಿಸ್ 10ರಲ್ಲಿ 8ರಲ್ಲಿ ಅನಾಯಾಸವಾಗಿ ಈವೊಂದು ಅಲ್ಲಿ ಆ ಮೆಟಲ್ ಡಿಟೆಕ್ಟರ್ಸ್ ಇತ್ತು, ಹಾಗೆ ಸ್ಕ್ಯಾನಿಂಗ್ ಮಷಿನ್ಗಳಿತ್ತು, ಅದಿದ್ರೂ ಕೂಡ 10ರಲ್ಲಿ 8 ಜಾಗದಲ್ಲಿ ಅನಾಯಾಸವಾಗಿ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಿತ್ತು. ಇದರಿಂದ ಒಂದು ಆತಂಕ ಏನಾಗುತ್ತೆ, ಆಯಿತು ಕಣ್ಣಿಗೆ ಕಾಣೋ ಹಾಗೆ ಮೆಟಲ್ ಡಿಟೆಕ್ಟರ್ಸ್ ಇದೆ, ಕಣ್ಣಿಗೆ ಕಾಣೋ ಹಾಗೆ ಸ್ಕ್ಯಾನಿಂಗ್ ಮಷಿನ್ಗಳಿದೆ, ಇದು ವರ್ಕ್ ಮಾಡ್ತಿದೆಯಾ ಇಲ್ವಾ? CC ಕ್ಯಾಮ್ರಾಗಳು ವರ್ಕ್ ಆಗ್ತಿರ್ಲಿಲ್ಲ ಸರ್ ಎಷ್ಟೋ ರೈಲ್ವೆ ಸ್ಟೇಷನು, ಮೆಟ್ರೋ ಸ್ಟೇಷನು, ಬಸ್ ಸ್ಟೇಷನ್ ಹತ್ರ. ಮೆಟಲ್ ಡಿಟೆಕ್ಟರ್ ಬಗ್ಗೆ ಅದು ಕೆಲವು ಟೈಮ್ ಲೋಪದೋಷ ಇರ್ಬೋದು, ಬಟ್ ಆಗಾಗ ಚೆಕ್ ಆಗ್ತಿರ್ತದೆ, ಅದರಿಂದ ಪ್ರಾಬ್ಲಮ್ ಇಲ್ಲ. CCTV ಬಗ್ಗೆ ಭಾಳ ಇಂಟ್ರೆಸ್ಟಿಂಗ್ ಒಂದು ಇದು ಸೆಟಪ್ ಇದೆ. CCTV ಏನಾಗಿದೆ, ಈಗ ನಮ್ಮದು ಒಂದು ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಇದೆ. ಆ ಪ್ರಕಾರ ಪ್ರತಿಯೊಂದು ಎಸ್ಟಾಬ್ಲಿಷ್ಮೆಂಟಲ್ಲಿ ಎಲ್ಲಿ 500ಕ್ಕಿಂತ ಜಾಸ್ತಿ ಫುಟ್ಫಾಲ್ ಇದೆ, ಜನ ಬರೋದು ಹೋಗೋದು, ಅವ್ರು ಕಡ್ಡಾಯವಾಗಿ CCTV ಆಗಬೇಕು. ಪ್ಲಸ್ ನಮ್ಮದೇ ಪೊಲೀಸ್ದು ಸೆಟಪ್ ಇದೆ, ಒಂದು ನಮ್ಮದೇ ನೇತ್ರ ಕ್ಯಾಮ್ರಾ ಅಂತ ನಾವು ಹೇಳ್ತೀವಿ. ಎಲ್ಲ ಸೇರಿ ಮೋರ್ ದೆನ್ 10,000ಕ್ಕಿಂತ ಜಾಸ್ತಿ ನಮ್ಮದೇ ಕ್ಯಾಮ್ರಾ ಇದೆ, ಮತ್ತು 5 ಲಕ್ಷಕ್ಕಿಂತ ಜಾಸ್ತಿ ಪಬ್ಲಿಕ್ದು ಕ್ಯಾಮ್ರಾ. ಸೊ CCTV ಈಗ ಭಾಳ ಒಂದು ಕಾಮನ್ ಇದು ಆಗಿದೆ. ಕೆಲವು ಟೈಮ್ ಏನಾಗ್ತದೆ CCTV ವರ್ಕ್ ಆಗೋದಿಲ್ಲ, ಅದ್ರ ಬಗ್ಗೆ ನಮ್ಮ ಆಲ್ರೆಡಿ ಡೈರೆಕ್ಷನ್ಸ್ ಇದೆ ನಮ್ಮ ಸ್ಟೇಷನ್ ವೈಸ್, ಆಗಾಗ ಅವರು ಚೆಕ್ ಮಾಡ್ತಾಯಿದ್ದಾರೆ. ನೀವು ಬಂದ ಮೇಲೆ ಏನು ಕ್ರಮ ಆಗಿದೆ ಸರ್ ಟು ಇಂಪ್ರೂವೈಸ್ನ? ಇಲ್ಲ ಅದು ಒಂದು ರೆಗ್ಯುಲರ್ ಒಂದು ಅಪ್ಡೇಟ್ ನಾವು ತೊಗೊಳ್ತಾ ಇದ್ದೀವಿ. ನಮ್ಮ ಕಮಾಂಡ್ ರೂಮಲ್ಲಿ ರೆಗ್ಯುಲರ್ ಅಪ್ಡೇಟ್ ಬರ್ತಾ ಇದೆ. ಮತ್ತು ಇನ್ನೊಂದು ವಿಶೇಷವಾಗಿ ನಾವು ಏನು ಮಾಡಿದ್ದೀವಿ, ಎಲ್ಲೆಲ್ಲಿ ಸಪೋಸ್ ಗಣೇಶ ಬಂದೋಬಸ್ತ್ ಇದೆ, ಆ ಗಣೇಶ ಬಂದೋಬಸ್ತ್ ಟೈಮಲ್ಲಿ ಆ ನಮ್ಮ ಕಮಾಂಡ್ ರೂಮ್ ಏನಿದೆ, ಕಮಾಂಡ್ ರೂಮ್ದು ಪ್ರತಿಯೊಂದು ಕ್ಯಾಮ್ರಾ ಅದೇ ಏರಿಯಾದಲ್ಲಿ ಫೋಕಸ್ ಆಗಿಬಿಡ್ತದೆ. ಸೊ ರಿಯಲ್ ಟೈಮ್ ನಾವು ಸಿಚುವೇಶನ್, ಮೊನ್ನೆ ಕೂಡ ಒಂದು ದೊಡ್ಡ ಡಕೈತಿ ಆಯಿತು, ನಮ್ಗೆ ಗೊತ್ತಿರ್ಬೋದು, ಒಂದು 7 ಕೋಟಿಗಿಂತ ಹೆಚ್ಚು. ಸೊ ಅಲ್ಲಿ ಸಾಕಷ್ಟು ನಮಗೆ ಹೆಲ್ಪ್ ಆಯಿತು CCTV ಕ್ಯಾಮ್ರಾಯಿಂದ.